ಅಂತ ಒಂದು ಕರು ಮಣ್ಣಿನ ನಾಡು, ಎತ್ತರವಾದ ಪ್ರದೇಶ ಕರ್ನಾಟಕ ಅಂತಂದ್ರೆ ಅದಕ್ಕೆ ಮಹತ್ವದ ಒಂದು ಪೂರ್ವ ಇತಿಹಾಸ ಇದೆ, ಪುರಾಣ ಇತಿಹಾಸ ಇದೆ. ಭೀಷ್ಮ ಪರ್ವದಲ್ಲಿ ಬರುತ್ತೆ. ಜಮದಗ್ನಿ ಮಗ ಪರಶುರಾಮ ಕ್ಷೇತ್ರವನ್ನೇ ನಮ್ಮ ಕಡಲ ತೀರವನ್ನು ಮಾಡಿದ. ಕಡಲ ತೀರದ ಭಾರ್ಗವರಾಮ, ವಾನರ ಪ್ರಭುಗಳಾದ ವಾಲಿ ಸುಗ್ರೀವರು ನಮ್ಮವರು, ಕಿಷ್ಕಿಂಧೆಯಲ್ಲಿದ್ದವರು. ರಾಮ ಜಯಿಸಬೇಕಾದ್ರೆ ವಾನರ ಸೇನೆ ಬೇಕಿತ್ತು. ನಮ್ಮ ಕನ್ನಡಿಗರ ಸ್ವಾಭಿಮಾನ ಏನಾಗಿದೆ, ಮಾರ್ಕೋತಾ ಇದ್ದೀವಿ. ಇದನ್ನ ಒಬ್ಬ ಮನೋವೈದ್ಯ ಬಂದು ಇತಿಹಾಸವನ್ನ ತೆಗಿಬೇಕಾಗಿದೆ. ಎಲ್ಲಿ ಕೂತಿದ್ದಾರೆ ಇತಿಹಾಸ ತಜ್ಞರು, ಎಲ್ಲಿ ಕೂತಿದ್ದಾರೆ ನಮ್ಮ ನಾಯಕರು? ಪ್ರಶ್ನೆ ಮಾಡೋದನ್ನ ಮರ್ತಿದ್ದೀರಾ? ಅರ್ಥ ಮಾಡ್ಕೊಳ್ಳಿ. ತುಂಗಭದ್ರಾ ತೀರದಲ್ಲಿ ಮಹಾಭಾರತ ನಡೀತು. ಇಲ್ಲೇ ಹುಡುಕ್ತಾರೆ ಮಲ್ಲಿಕಾರ್ಜುನನ ಬೆಟ್ಟ. ಅರ್ಜುನ ಬಂದು ಮಲ್ಲಿಕ ಪುಷ್ಪದಿಂದ ಪೂಜೆ ಮಾಡಿದ್ದಕ್ಕೆ ಮಲ್ಲಿಕಾರ್ಜುನ ಬೆಟ್ಟ ಆಯ್ತು. ಬ್ರಹ್ಮಹತ್ಯ ದೋಷ. ಮಯೂರ ಧ್ವಜ ಅಂತಕ್ಕಂಥವನು ನನ್ನ ಊರಿನಲ್ಲಿ ಆಡ್ತಾ ಇದ್ದ, ಶ್ರೀ ಪುರುಷನ ಊರಲ್ಲಿ, ನಮ್ಮೆಲ್ಲರ ಪೂರ್ವಜ. ಅರ್ಥ ಮಾಡ್ಕೊಳ್ಳಿ. ನಮ್ಮ DNA ಉತ್ಕೃಷ್ಟವಾದ DNA. ಪಾಶ್ಚಿಮಾತ್ಯರಿಗೆ ಇನ್ನೂ ಬಟ್ಟೆ ಹಾಕೊಳ್ಳೋದು ಗೊತ್ತಿರಲಿಲ್ಲ, ಆದ್ರೆ ಕರ್ನಾಟಕದ ಸಂಸ್ಕೃತಿ ಉತ್ತುಂಗದಲ್ಲಿತ್ತು. ಹರಪ್ಪಗೆ ಚಿನ್ನ ನಮ್ಮ ಕನ್ನಡದ ಮಣ್ಣಿಂದ ಹೋಗ್ತಾ ಇತ್ತು. ಯಾವ ಶಿಕ್ಷಣನೂ ಹೇಳ್ಕೊಡ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಇದು ಹೇಳುವಂತ ನೈತಿಕನು ಹೇಳೋರಿಲ್ಲ. ಹಾಗಾಗಿ ಮೌರ್ಯರು, ಶಾತವಾಹನರು, ಕದಂಬರು, ನಮ್ಮ ಗಂಗವಂಶ, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು, ಹೊಯ್ಸಳರು 1000 ವರ್ಷಕ್ಕೆ ಮುಂಚೆನೆ ಆದವರು. ಯಾವ ರಾಜ್ಯದಲ್ಲೂ ಇಂಥ ಉತ್ಕೃಷ್ಟವಾದ ರಾಜವಂಶಗಳಿಲ್ಲ. ಇದು ನಮ್ಮ ಕರ್ನಾಟಕ ಸಾಮ್ರಾಜ್ಯ ಅಂತ ಕರೀತಾ ಇದ್ದಿದ್ದು ಯಾವುದನ್ನ ಗೊತ್ತೇ? ವಿಜಯನಗರವನ್ನ. ನಮ್ಮ ಕರ್ನಾಟಕನ ಹೆಸರನ್ನ ತರಬಾರದು ಅಂತೇಳಿ ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ತಾರೆ. ವಿಜಯನಗರ ಗೆದ್ದ ಮೇಲೆ ವಿಜಯನಗರ ಆಯ್ತು. ಅದರ ಹೆಸರು ಹೊಸಪಟ್ಟಣ, ಹೊಸಪೇಟೆ ಆಯ್ತು. ಇದನ್ನ ನಾವು ಯಾರು ಹೇಳ್ಕೊಡಲ್ಲ. ಯಾಕೆ ಹೇಳ್ಕೊಡಲ್ಲ? ವೈಯಕ್ತಿಕ ಹಿತಾಸಕ್ತಿಗಳು. ನೀವ್ ಹೇಳ್ಬೇಕು. ನಿಮಗೆ ಸ್ವಾಭಿಮಾನ ಬರಬೇಕು. ನಿಮ್ಮ ಒಳಗಿನ ಕಣ್ಣುಗಳನ್ನ ತೆಗಿರಿ ಬಂಧುಗಳೇ. ಆಧುನಿಕ ಇತಿಹಾಸ ನಮ್ಗೆಲ್ಲ ಗೊತ್ತೇ ಇದೆ. ಮೊಘಲರು ಬಂದ್ರು, ಬ್ರಿಟಿಷರು ಬಂದ್ರು. ಕರ್ನಾಟಕದ ಏಕೀಕರಣ ಆಗಿದೆಯಾ? ಕವಿರಾಜ ಮಾರ್ಗದಲ್ಲಿ ನರ್ಮದೆಯಿಂದ ಕಾವೇರಿವರೆಗೆ ಇದ್ದಂತ ನಾಡು ಕರ್ನಾಟಕ ನಾಡು. ಇವತ್ತಿನ ಮಹಾರಾಷ್ಟ್ರ ಅನ್ನೋದು ಇರಲೇ ಇರಲಿಲ್ಲ. ರಾಷ್ಟ್ರಕೂಟರು ಬಂದ್ಮೇಲೆ ಮಹಾರಾಷ್ಟ್ರ ಆಯ್ತು. ಅರ್ಥ ಮಾಡ್ಕೊಳ್ಳಿ. ಇವತ್ತು ಬೆಳಗಾವಲ್ಲಿ ಕಿತ್ತಾಡ್ತಾ ಇದ್ದಾರೆ. ಅವ್ರು ದೊಡ್ಡಪ್ಪಂತಿರೋ, ನಾವು ಕನ್ನಡಿಗರು. ಹೇಳೋ ಇತಿಹಾಸ ಹೇಳುವಂತ ನಾಯಕರಿಲ್ಲ. ಅದಕ್ಕೆ ಪುಂಡ್ರ ಪಡೆಗಳು ಕಟ್ಕೊಂಡು ಕನ್ನಡ ಉಳಿಸ್ತೀವಿ ಅಂತ. ಕನ್ನಡ ನಿಮ್ಮ ಮನೆ ಯಾರು ಉಳಿಸಲ್ಲ. ಉಳಿಸ್ತಾರ? ಯಾರು ಉಳಿಸ್ಬೇಕು? ಜೋರಾಗಿ ಹೇಳಿ. ನಾವು ಉಳಿಸೋದಕ್ಕೆ ತಯಾರಿಯಾಗಿದ್ದೀರಾ? ಹೇಳಿ ಅದನ್ನಾದ್ರು. ಹೆಣ್ಣು ಮಕ್ಕಳು ಮುಂದೆ ಬರಲಿಲ್ಲ ಅಂದ್ರೆ ಗಂಡಸರು ಉದ್ಧಾರ ಆಗಲ್ಲ. ನೀವು ಮುಂದೆ ಬರಬೇಕು. ಹೇಳ್ತಾ ನನ್ನ ಮಾತಿಗೆ ವಿರಮಿಸ್ತೀನಿ. ದಯವಿಟ್ಟು ಈ ಕರ್ನಾಟಕ ದರ್ಶನ ಕೇಳಿ. ರಾಜಧಾನಿಯಿಂದ ಅತ್ಯದ್ಭುತವಾದ 3 ಸೌಧಗಳನ್ನ ಪಡ್ಕೊಂಡಿದೆ. ಯಾವ ರಾಜ್ಯದಲ್ಲೂ ಇಲ್ಲ. ಇದು ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಕೆಲವು ಬೆಟ್ಟಗಳನ್ನ ನುಳ್ಳು ಮಾಡ್ಬಿಟ್ಟಿದ್ದಾರೆ. ಅಲ್ಲಿ ಏರೋಪ್ಲೇನ್ ಕುತ್ಕೊಂಡು ಒಂದು ಕುತೂಹಲ ನೋಡಿದೆ. ಕಾಲಯಾನದಲ್ಲಿ ಆಕಾಶಕ್ಕೆ ಇದು ಕರ್ನಾಟಕದ ಪ್ರಾಚೀನ ಇತಿಹಾಸವನ್ನ ಮೆಲುಕಾಗ್ತಾ ಅದ್ಭುತವಾದ ನಾಡು. ಕೆಮ್ಮಣ್ಣು ಎಂತ ಫಲವೃಷ್ಟಿಯಾದ ನಾಡು.
ಗೌತಮ ಪುತ್ರ ಶಾತಕರ್ಣಿ, ಪುಲಕೇಶಿ, ಕನ್ನಡ ಶ್ರೀಮಂತ ಭಕ್ತಿಯಿಂದ ಬಂದವರು. ನನ್ನ ತಾಯಿ ಕೌಶಿಕ ಕನ್ನಡ, ನನ್ನ ತಂದೆ ಮುಗುದೇಶ್ವರ ಕನ್ನಡ, ನನ್ನ ಭಾಷೆ ಕನ್ನಡ, ನನ್ನ ಸರ್ವ ಕನ್ನಡ. ಈ ನನ್ನ ಕೆಚ್ಚಗೆ ಕನ್ನಡ, ನನ್ನ ಕನ್ನಡ ತಾಯಿ ಕೊಡುಗೆ. ಕನ್ನಿ ಕನ್ನಿ ಈ ಕೀರ್ತಿಯ ಕಂಬ ಕಳೆದುಕೊಳ್ಳಬಾರದು, ನೆಲ ಹಿಡಿಯಬಾರದು. ಬನ್ನಿ ಬನ್ನಿ, ಸೇವೆ ಜಾಗತಿಕ ಪ್ರೇಮಿಗಳ ಕನ್ನಡ ರಾಜರಾಜೇಶ್ವರಿ ಕುಂಕುಮದ ಸಾಕ್ಷಿ, ನಮ್ಮ ಮನೆದೇವರ ತಿರುಪತಿ ತಿಮ್ಮಪ್ಪನ ಪಾಲು ಸಾಕ್ಷಿ. ಎಂದಿನಿಂದಲೇ ಮತ್ತೆ ಹಿಂದೂ ಧರ್ಮ ಸಾಮ್ರಾಜ್ಯದ ಹೃದಯವಾದ ವಿಜಯನಗರದಲ್ಲಿ 3 ರಾಜರ ಗಂಡ ಶ್ರೀಕೃಷ್ಣದೇವರಾಯರ ಸಾಹು ಚರಿತ್ರೆ ಪ್ರಾರಂಭವಾಗಲಿ. ಕನ್ನಡ ಕಲಾ ಕೊಂಬುಗಳೆಲ್ಲ ಒಂದಾಗಿ ಪಾಲಿಸುತ್ತೇವೆ. ಕನ್ನಡ ಕವಿಗಳೆಲ್ಲ ಒಂದಾಗಿ ಕೂಡಿ ಕಾವೇರಿ, ಆನಂದರತ್ನ, ಶ್ರೀರಂಗಪಟ್ಟಣದ ಟಿಪ್ಪು. ಸ್ವತಂತ್ರ ಹೋರಾಟಗಾರರಲ್ಲಿ ನಮ್ಮ ಕನ್ನಡಿಗ ಒಬ್ಬರ ಇಬ್ಬರ 1000 ಜನ ಈ ಮಣ್ಣಲ್ಲಿ ಹುಟ್ಟಿದಂತ ಮಹಾನುಭಾವರು, ಕನ್ನಡಕ್ಕಾಗಿ ಹೋರಾಡಿದವರು. ಇದು ನಮ್ಮ ಈಗಿನ ಕರ್ನಾಟಕ ಪ್ರದೇಶ. ಹಲ್ಮಿಡಿ ಶಾಸನ, ಅದಕ್ಕಿಂತ ಪುರಾತನವಾದ ಕನ್ನಡ ಶಾಸನಗಳು, ಅತ್ಯಂತ ಹೆಚ್ಚಿನ ಜ್ಞಾನಪೀಠ ಪ್ರಶಸ್ತಿ, ದಾಸ ಸಾಹಿತ್ಯ, ವಚನ ಸಾಹಿತ್ಯ, ರೋಮನ್ ಮತ್ತು ಗ್ರೀಕ್ ಕನ್ನಡ ಪದಗಳನ್ನು ಬಯಸಿದ್ರು. ಮಧ್ಯಭಾಗ ಶಿವಮೊಗ್ಗ, ಮಲೆನಾಡು, ಸ್ವತಃ ಶಿವನೇ ಇದನ್ನು ಪಾಲಿಸ್ತಾ ಅಂತ ಹೇಳ್ತಾರೆ. ಮೈಸೂರಲ್ಲಿ
ಮೈಸೂರಲ್ಲಿ ಭರತನಾಟ್ಯ ಶುರುವಾಗಿದ್ದು. ಕರ್ನಾಟಕ ಮ್ಯೂಸಿಕ್ economically strong, IT revolution, first ಸಮಾಚಾರ ಮಂಗಳೂರು ಸಮಾಚಾರ, ಪ್ರೈವೇಟ್ ರೇಡಿಯೋ ಸ್ಟೇಷನ್ ಮೈಸೂರು ಮೊದಲು, ಎಲೆಕ್ಟ್ರಿಸಿಟಿ ಮೊದಲು, ನಿತ್ಯ ಹರಿದ್ವರ್ಣ ಮತ್ತೆ ಮತ್ತೆ ಹಾಕ್ತಾ ಇದ್ದೀನಿ. ಉಳಿಸ್ಕೊಡಿ ನಮ್ಮ ನಾಡನ್ನ. ನಿಮ್ಮ ಕೈಯಲ್ಲಿರೋದು ವೀರವನಿತೆ ಹೋಗೋದಿದೆ. ಇದೆಲ್ಲ ನಮ್ಮ ಕನಕ ಗಜಪಡೆ ಯೋಗ ಈ ಸಲ ತುಂಬೆ ಹರಿತಾ ಇದೆ ಎಲ್ಲ. ನಿತ್ಯೋತ್ಸವ ತಾಯಿ ಹಿಂದ್ಗಡೆ ಎಲ್ಲ ನಮ್ಮ ಕವಿಗಳಿಗೆ ಒಂದು ಶ್ರದ್ಧಾಂಜಲಿ. ಮತ್ತೆ ಮತ್ತೆ ನಮ್ಮ ವನಸಿರಿಯನ್ನು ಕಳ್ಕೋಬೇಡಿ. ಎಲ್ಲ ನಮ್ಮ ರಾಜ್ಯದ ಜನರಲ್ಲಿ ಮಕ್ಕಳಿಗೆ ಶಿಲ್ಪಕಲೆ ಕಟ್ಟಲು ಬಾದಾಮಿ ಹಂಪಿ ಗೋಲಗುಂಬಸ್ ಹಂಪಿ ಸೋನ್ಕರೆ ರಾಜೇಪುರ ಪುರಂದರದಾಸರು ಎಲ್ಲ ನಮ್ಮ ವೀರಸೇನ್ ಜೋಶಿ, ಭಕ್ತರುವ ಸತಿ ಸುಲೋಚನ, ರಾಹುಲರೆಲ್ಲ ನಾವು ಎಲ್ಲ ಕನ್ನಡದಲ್ಲಿ ನಮ್ಮೂರು ಹುಡುಗ ಅಂತ ಹಾಕಿದ್ದೀನಿ. 18ನೇ ಶತಮಾನದ ಐತಿಹಾಸಿಕ ಹಿನ್ನೆಲೆಯಿರುವ ಕಿತ್ತೂರ ಸಂಸ್ಥಾನಕ್ಕೆ ಸೇರಿದ ಸಂಗೊಳ್ಳಿಯ ನಿಸ್ವಾರ್ಥ ಜೀವಿ ಇಕ್ಕೇರಿ ಕಾಲದಿಂದ ಸಂಗೊಳ್ಳಿ ರಾಯಣ್ಣ ಪುಣ್ಯಭೂಮಿಯ ಮಾನ ಪ್ರಾಣ ರಕ್ಷಣೆಗಾಗಿ ಗುಲಾಮಗಿರಿಯ ವಿರುದ್ಧ ಬಂಡೆದ್ದು ದಂಡು ಸೇರಿಸಿ ಗುಲಾಮಗಿರಿಯ ಬಂಡೆ ಬ್ರಿಟಿಷರಿಗೆ ಸುಂದ ಸ್ವಪ್ನವಾದ ಗಿರಿಯಾ ತಂತ್ರದ ರೂವಾರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಕ್ರೀಡೆಯಲ್ಲೂ ನಾವಿದ್ದೀವಿ ರೀ. ವಂಡರ್ಫುಲ್. ಸಾಧ್ಯ ಆದರೆ ದೀಪ ಹಚ್ಚೋಣ. ದೀಪ ಆರಿಸೋ ಕೆಲಸ ಮಾಡಕ್ ಬರೋಣ. ಇಷ್ಟೊತ್ತು ತಾಳ್ಮೆಯಿಂದ ತಾವು ಕೇಳಿಸ್ಕೊಂಡಿದ್ದಕ್ಕೆ ನನ್ನ ಅನಂತ ಧನ್ಯವಾದಗಳು. ಈ ಒಂದು ಸಮ್ಮೇಳನ ಆಯೋಜಕ್ಕೆ ಎಲ್ಲರೂ ಸಹಕರಿಸಿದ್ದಕ್ಕಾಗಿಯೂ ನನ್ನ ಅನಂತ ಧನ್ಯವಾದಗಳು. ನಾನೇನಾದರೂ ಅಪಚಾರವಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ಜೀವನದಲ್ಲಿ ಶಿಸ್ತಿದ್ರೆ ಯಶಸ್ಸು. ಇನ್ನೊಂದು ಹೇಳ್ತೀನಿ, ನಿಯತ್ತದ ಮಾತ್ರ ತಾಕತ್ತು. ಉಳಿಸಿದವರೆಗೂ ಒಬ್ಬರಿಗೊಬ್ಬರಿಗೆ ಭೇಟಿ ಆಗ್ತಾ ಇರೋಣ. ನಮ್ಮ ಕನ್ನಡದ ದೀಪ ನಿತ್ಯೋತ್ಸವವಾಗಿ ಬೆಳಗ್ತಾ ಇದೆ. ಧನ್ಯವಾದಗಳು. ಈ ಒಂದು ಸುಸಂದರ್ಭದಲ್ಲಿ ಶ್ರೀ ಪುರುಷನ ಪುತ್ಥಳಿಯನ್ನು ಅನಾವರಣಗೊಳಿಸಿದ್ರಿ.
ಅದೇ ತರ ಇಡೀ ದೇಶದಲ್ಲಿ ಶ್ರೀ ಪುರುಷನ ಒಂದು ಪೋಸ್ಟ್ ಕಾರ್ಡ್ ಅಂಚೆ ಇಲಾಖೆಯಿಂದ ಇಡೀ ಭಾರತದಲ್ಲಿ ಯಾರು ಬೇಕಾದ್ರೂ ಕೊಂಡ್ಕೋಬಹುದು. ಅದನ್ನ ನಮ್ಮ ಅಂಚೆ ಇಲಾಖೆಯ ಶ್ರೀಯುತ ನವೀನ್ ಕುಮಾರ್ ಅವರು ಮತ್ತು ವೇದಿಕೆಯಲ್ಲಿರೋ ಎಲ್ಲ ಗಣ್ಯರು, ಅದಷ್ಟೇ ಅಲ್ಲ ಮೈ ಸ್ಟ್ಯಾಂಪ್ ಅಂತಕ್ಕಂಥದ್ದು ಅದನ್ನು ಸಹ ಒಂದಾದ್ಮೇಲೆ ಒಂದು ದಯವಿಟ್ಟು ಬಿಡುಗಡೆ ಮಾಡಿ. ಇದಕ್ಕೆ ಅತ್ಯಂತ ಕಡಿಮೆ ಸಮಯದಲ್ಲಿ ನಮಗೆ ಬೇರೆದೇ ಆದಂತಹ ಒಂದು